ಹಾಯ್ ಫ್ರೆಂಡ್ಸ್ ತಂಗಾಟಿ ಸ್ವಾಗತ. ಫ್ರೆಂಡ್ಸನ್ನ ಇವತ್ತಿನ ಹಿಡಿದಲ್ಲಿ ಬಂದುಬಿಟ್ಟು ಏನು ತಗೊಳ್ಳೋಣ ಫ್ರೆಂಡ್ಸು, ಒಂದು ಅವಿಪ್ಲಾರದಲ್ಲಿ ಒಂದು ಜಾನಪದ ವಿಡಿಯೋ ಎಡಿಟ್ ಹೇಗೆ ನಾವು ಮಾಡ್ಕೊಳ್ಬೇಕು, ಅದು 4.5 ಸೈಜ್ ಫ್ರೆಂಡ್ಸ್. ನಾವು ಅಲೈಟ್ ಮಿಷನ್ದಲ್ಲಿ ಬರೆದು ಆಲ್ರೆಡಿ ಕ್ರಿಯೇಷನ್ ಮಾಡ್ತಿದ್ವಲ್ಲ, ಆ ಸೈಜ್ ನಾವು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆ ಸೈಜು ಯಾವ ಥರ ಇರ್ತೈತಿ, ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೇಕು, ಯಾವ ರೀತಿ ಟೆಂಪ್ಲೇಟ್ಸ್ ಇರ್ತೈತಿ, ಯಾವ ರೀತಿ ಫೋಟೋಸ್ಗಳು ಹಾಕೊಂಡು ಜನಪದ ಸಾಂಗಿಗೆ ಅಡ್ಜಸ್ಟ್ ಯಾವ ರೀತಿ ಮಾಡ್ಕೊಳ್ಬೇಕು ನಾನು ಎಲ್ಲ ಎಫೆಕ್ಟ್ ಹಾಕಿ ನೀಟಾಗಿ ಎಲ್ಲ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದು ಹೊಚ್ಚ ಕನ್ನಡದಲ್ಲಿ ಫ್ರೆಂಡ್ಸ್. ನಾವು ಲೋಕಲ್ ತಿಳಿಸ್ಕೊಡ್ತೀನಿ ಗುರು, ಎಲ್ಲ ಲೋಕಲ್ ನಾನೇನು ಮಾತಾಡಿದ್ರೆ ಆ ರೇಂಜಿಗೆ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್, ನಿಮಗೆಲ್ಲ ಅರ್ಥ ಆಕೈತಿ ಆಯ್ತಲ್ಲ. ಆ ರೀತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮಿಸ್ಟೇಕ್ ಮಾಡ್ಕೊಬಿಡಿ, ಫುಲ್ ವೀಡಿಯೋಸನ್ನು ನೋಡ್ಕೊಳ್ಳಿ, ಖಂಡಿತವಾಗಿ ಎಡಿಟ್ ಮಾಡ್ಕೋತಾರೆ ಫ್ರೆಂಡ್ಸ್ ಆಯ್ತಲ್ಲ. ಈಗ ಏನು ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಫಸ್ಟಿಗೆ ನಿಮಗೆ ಡೆಮೋ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಅವಿಪ್ಲರ್ ವಿಡಿಯೋ ಎಡಿಟ್ ಡೆಮೋ ನೋಡ್ಕೊಳ್ಳೋಣ. ನಿಮಗೂ ಈ ರೀತಿ ಟ್ಯಾಂಪ್ಲೇಟ್ಸ್ ಇರ್ತೈತೆ ಫ್ರೆಂಡ್ಸ್, ಈ ರೀತಿ ವಿಡಿಯೋದು ಟ್ಯಾಂಪ್ಲೇಟ್ ಇರ್ತೈತೆ ತೋರಿಸ್ನು. ಬಿಟ್ಟಾದಂದ ದೂರ ನನಗೆ ಮಾಜಿ ಲವರ, ನಾನು ಬಿಟ್ಟಾದಂದ ದೂರ ಮಾಜಿ ಲವರ ಪರ್ಸೊಂದು ಸಾಂಗ್ ಐತೆ ಫ್ರೆಂಡ್ಸ್. ಈ ರೀತಿ ನೋಡ್ಕೊಳ್ಳಿ, ಬಿ ಎಸ್ ತಕ್ಕಂಗೆ ಅದು ಯಾವ ರೀತಿ ಬಿ ಎಸ್ ಐತಿಲ್ಲ ಅದೇ ರೀತಿಯಿಂದ ಸೇಕಾಕೈತೆ ಫೋಟೋಸು. ಇದು ಸುಮ್ಮನೆ ಅಂದ್ರೆ ಇದ್ದಂಥ ಟ್ಯಾಂಪ್ಲೇಟ್ಸನ್ನು ಅದನ್ನ ನಾನು ಡೌನ್ಲೋಡ್ ಮಾಡಿ ತೋರಿಸಿದ್ದೀನಿ. ಅದಕ್ಕೆ ಎಫೆಕ್ಟ್ ಇದಕ್ಕೆಲ್ಲ ಎಫೆಕ್ಟ್ ಯಾರು ಮಾಡಿ ತೋರಿಸಿದ್ದೀನಿ ನಿಮ್ಗೆ ಚಂದ ಕಾಣಲಿ ಅಂತೇಳಿ. ಈಗೇನು ಮಾಡ್ತೀನಿ ನಾನು ಚಂದ ಕಾಣಲಿ ಅದೆಲ್ಲ ನಾನು ಕುಲ್ಲಾದ ಹೇಳ್ತೀನಿ ಫ್ರೆಂಡ್ಸ್. ಫುಲ್ ನೀಟಾಗಿ ಎಡಿಟ್ ಮಾಡ್ಕೊತೀರಿ ಫ್ರೆಂಡ್ಸ್, ನೋಡ್ಕೊಂಡ್ರೆ ಆಯ್ತಲ್ಲ. ಈ ರೀತಿ ಡೆಮೋ ಆಯ್ತು ಫ್ರೆಂಡ್ಸ್. ಡೆಮೋ ಆದ್ರೆ ನಾವು ಏನಕ್ಕೈತಿ ಅದನ್ನು ನಮ್ಮ ಲೇಡೀಸ್ ಫೋಟೋಸ್ಗಳು ಹಾಕಿ ಅದನ್ನ ಯಾವ ರೀತಿ ಸಾಂಗ್ ಇರ್ತೈತೆ ಯಾವ ರೀತಿ ಎಡಿಟ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮಿಸ್ಟೇಕ್ ಮಾಡ್ಕೋಬೇಕು ಆಯ್ತಲ್ಲ. ಈಗ ಏನು ಮಾಡ್ಕೊಂಡು ಫ್ರೆಂಡ್ಸ್, ನನ್ನ ಡಿಪಿದು ಒಂದು ಅವಿಪ್ಲರ್ ಸಿಗ್ತೈತಿ, ಇಲ್ಲ ನನ್ನ ಡಿಪಿದು ಒಂದು ಅವಿಪ್ಲರ್ ಸಿಗ್ತೈತಿ. ಅದು ಟೆಲಿಗ್ರಾಮ್ ಚಾನಲಲ್ಲಿ ಸಿಗ್ತೈತೆ ಫ್ರೆಂಡ್ಸ್. ಅದು ಯಾವ ರೀತಿ ಯೂಸ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಫಸ್ಟಿಗೆ, ಆಮೇಲೆ ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಆಯ್ತಲ್ಲ. ಈಗ ಏನು ಮಾಡ್ಕೊಳ್ಳೋ, ಒಂದು ಪರ್ಸೋನಲ್ ಡಿ ಪಿ ಆ್ಯಪ್ ಮ್ಯಾಗ ನಾನು ಕ್ಲಿಕ್ ಮಾಡ್ಕೋತೀನಿ. ಯಾವುದೊಂದು ಅವಿಪ್ಲರ್ ಪರ್ಸೋನಲ್ ಡಿ ಪಿ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಆಟೋಮೆಟಿಕ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದೇ ಟ್ಯಾಂಪ್ಲೇಟ್ಸ್ ಅನ್ನತಿ ನಾನು ಹಾಕಿದ್ದೀನಿ, ಅದೇ ಟ್ಯಾಂಪ್ಲೇಟ್ಸ್ ಐತಿ. ನಾವು ಬೇರೆ ಟ್ಯಾಂಪ್ಲೇಟ್ಸ್ಗಳು ಹಾಕೊಂಡ್ರೆ ಅದು ಬರ್ತದೆ ಫ್ರೆಂಡ್ಸ್ ಆಯ್ತಲ್ಲ. ಈ ರೀತಿ ಬಂದಿರುತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಡೇ. ಸ್ಟಾರ್ಟಿಂಗ್ ಡೇ ಅಂದರೆ ಈ ರೀತಿ ಬಂದಿರುತ್ತೆ ಫ್ರೆಂಡ್ಸ್. ನಿಮಗೆ ಈ ಆ್ಯಪ್ ತೊಗೊಂಡು ಸ್ಟಾರ್ಟಿಂಗ್ ಡೇ ಅಂದರೆ ಈ ರೀತಿ ಬಂದಿರ್ತೈತೆ ಫ್ರೆಂಡ್ಸ್. ಖಂಡಿತವಾಗಿ ಇದೇ ರೀತಿನ ಬಂದಿರ್ತದೆ ನಿಮಗೆ ಆಯ್ತಲ್ಲ. ಈ ಆ್ಯಪ್ ತೊಗೊಂಡು ನೋಡ್ಕೊಳ್ಳಿ, ಆದರೆ ಖಂಡಿತವಾಗಿ ಇದೇ ರೀತಿನ ಬಂದಿರ್ತೈತಿ. ಅದನ್ನು ಹೇಗೆ ಎಡಿಟ್ ಮಾಡ್ಕೋಬೇಕು ಏನಂತ ನಾನು ತಿಳಿಸ್ಕೊಡ್ತೀನಿ. ಆ ಟ್ಯಾಂಪ್ಲೇಟ್ಸ್ ಹೇಗೆ ಹಾಕೋಬೇಕು ಅನ್ನೋ ಎಂಡಿಗೆ ತಿಳಿಸ್ತೀನಿ. ಬಟ್ ಈಗಿನ ಎಡಿಟ್ ಮಾಡಿ ತಿಳಿಸ್ತೀನಿ ಫ್ರೆಂಡ್ಸ್ ನಿಮಗೆ ಆಯ್ತಲ್ಲ. ಹೊಳ್ಳಿ ಬಲ್ಗಡೆ ಸೈಡ್ ಬಾಕ್ಸ್ ಮೇಲೆ ನೋಡ್ಕೊಳ್ಳಿ, ಬಲ್ಗಡೆ ಸೈಡು ತಾರ ಮೇಲ್ಗಡೆ ಚಾರ್ಜಿಂಗ್ ಬಾಕ್ಸ್ ಒಳಗಡೆ 3 ಆಪ್ಷನ್ಸ್ ಇದಾವೆ. ಚೌಕ್ ಬಾಕ್ಸ್ ಥರ ಒಂದು ಐತಿ, ಆ ನಂತರ ಪೆನ್ಸಿಲ್ ಹಾಕಿನ ಒಂದು ಚೌಕ್ ಬಾಕ್ಸ್ ಐತಿ. ಆ ಚೌಕ್ ಬಾಕ್ಸ್ ಅದ್ದು ಒಂದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮ್ಯಾಗ ಆ ರೀತಿ ಟ್ಯಾಂಪ್ಲೇಟ್ಸ್ ಬರ್ತಾವೆ. ನಾ ಹಾಕಿದಟ್ಟು ಟ್ಯಾಂಪ್ಲೇಟ್ಸ್ಗಳು ಇವೆ. ಆಮೇಲೆ ಏನು ಮಾಡ್ಕೊಳ್ಳೋಣ, ತಾಗಡೆ ಲಾಸ್ಟಿಗೆ ನಾನು ಟ್ಯಾಂಪ್ಲೇಟ್ಸ್ ಐತೆ ನಾನು ಎಡಿಟ್ ಮಾಡೋ ಹೇಳ್ಕೊಡೋದು ಲಾಸ್ಟಿಗೆ ಐತಿ. ಲಾಸ್ಟ್ನೇ ಅದ್ರ ಮೇಲೆ ಟಚ್ ಮಾಡ್ಕೊಂತೀನಿ ನಾನು ಆಯ್ತಲ್ಲ. ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಹೋಗ್ತೈತೆ ಅದು. ಅದಕ್ಕೆ ನಾನು ಸಾಂಗ್ ಪ್ಲೇ ಮಾಡ್ಕೋಬೇಕು. ಸಾಂಗ್ ಯಾವ ರೀತಿ ಪ್ಲೇ ಮಾಡ್ಕೋಬೇಕು ನೋಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಬರೀ ಟಚ್ ಮಾಡ್ಕೊಳ್ಳಿ, ಬಟ್ ಟಚ್ ಮಾಡ್ಕೊಂಡು ಈ ರೀತಿ ಬಲಗಡೆ ಸೈಡ್ ಜಕ್ಕೊಳ್ಳಿ. ಈ ರೀತಿ ಬಲಗಡೆ ಸೈಡ್ ಜಕ್ಕೊಳ್ಳಿ, ಈ ರೀತಿ ಬಂತು. ಇನ್ನೂ ಒಂದ್ಸಲಿ ಜಕ್ಕೊಳ್ಳಿ, ಈ ರೀತಿ ಬಂತು. ಇನ್ನೂ ಒಂದ್ಸಲಿ ಜಕ್ಕೊಳ್ಳಿ, ಈ ರೀತಿ ಬರೋದು ಫ್ರೆಂಡ್ಸ್. ನಿಮಗೆ ಸಾಂಗ್ ಸಿಗೋದಿಲ್ಲ, ಆ ಕಾರಣಕ್ಕೆ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ರೀತಿ ಬಂದ್ಕೊಂಡು ನಮ್ಗೆ ಅವೈಲೇಬಲ್ಸ್ ಐತೆ, CD ಕೆಸೆಟ್ ಐತೆ, 3ನೇ ದಿನ ಐತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ. ಈ ರೀತಿ ಕ್ಲಿಕ್ ಆದ್ಮೇಲೆ ಲೋಡಿಂಗ್ ತೊಗೊತೈತಿ. ಲೋಡ್ ತೊಗೊಂಡ್ರೆ ಅಂತರ ಈ ರೀತಿ ಪೇಜ್ ಅನ್ನಕೈತಿ. ನಮ್ಮ ಫೈಲ್ಸಲ್ಲಿ ಎಷ್ಟು ಅಂದ್ರೆ ನಮ್ಮ ಸ್ಟೋರೇಜಲ್ಲಿ ಎಷ್ಟು ಫೈಲ್ದಾಗ ಎಷ್ಟು ಸಾಂಗ್ ಅದ ಅಂತ ಡೀಟೇಲ್ಸ್ ಎಲ್ಲ ಕೊಡ್ತೈತೆ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅಂದರೆ ಎಡಿಟ್ ಅಂದರೆ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ MP3 ಮಾಡ್ಕೊಂಡ್ರೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಸಾಂಗ್ಸ್ ಬರ್ತವೆ. ಗ್ರೂಂಡ್ ಇಟ್ಟು ಸಣ್ಣ ಚಿಕ್ಕದಾಗಿ ಬರ್ತಾವೆ, ನಮ್ಮ ದೊಡ್ಡ ಬರ್ತಾವೆ ಅಂತೇಳಿ ಸಾಂಗು ನಿಮ್ಗೆ ಕನ್ಫ್ಯೂಸ್ ಇರೋದು ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಸಾಂಗು ದೊಡ್ಡ ಸಣ್ಣ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಈ ರೀತಿ ದೊಡ್ಡ ಸಾಂಗ್ ಇರ್ತಾವೆ ಫ್ರೆಂಡ್ಸ್. ಖಂಡಿತವಾಗಿ ನಿಮ್ಗೆ ಇದೇ ರೀತಿನೇ ಇರ್ತಾವೆ. ಅದನ್ನು ಚಿಕ್ಕದ ಸ್ಮಾಲ್ ಮಾಡ್ಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಈ ರೀತಿ ನೋಡ್ಕೊಳ್ಳಿ, ತಾರ ಮೇಲ್ಗಡೆ ಎಡಗಡೆ ಸೈಡ್ ಮೇಲ್ಗಡೆ ಲೈಬ್ರರಿ ಅವೈಲೇಬಲ್ಸು ವಿಡಿಯೋ ಟು MP3 ಐತೆ, ನೀಲಿ ಕಲರ್ ಪಟ್ಟಿ ಒಳಗೈತೆ. ಅದ್ರ ತಳಗಡೆ ಕರಿ ಕಲರ್ ಕಡ್ಡಿ 4 ಆಪ್ಷನ್ಸ್ ನೋಡ್ಕೊಳ್ಳಿ. ತಾರ ಮೇಲ್ಗಡೆ ಎಡಗಡೆ ಸೈಡ್ ಈ ಕರಿವು. ಅದ್ರ ಮೇಲೆ ಲಾಸ್ಟ್ನೇ ಅದ್ರ ಮೇಲೆ ಇವು ಅಂತ ಹೇಳಿ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ 3 ಆಪ್ಷನ್ ಬರ್ತವೆ. ಮೀಡಿಯಮ್ ಇಟ್ಕೊಂಡ್ರೆ ಮೀಡಿಯಮ್ ಬರ್ತವೆ. ಈ ರೀತಿ ಪೂರ ಸ್ಮೆಲ್ ಇಟ್ಕೊಂಡ್ರೆ ಈ ರೀತಿ ಸ್ಮೆಲ್ ಬರ್ತವೆ ಫ್ರೆಂಡ್ಸ್. ದೊಡ್ಡ ಸಣ್ಣ ಈ ರೀತಿ ಇಲ್ಲೇ ಮಾಡ್ಕೋಬೋದು. ನಾನೆಲ್ಲ ಫಸ್ಟಿಗೆ ಇಟ್ಕೊಂಡಿನಿ, ಅದು ಚಿಕ್ಕದಾಗಿ ಫ್ರೆಂಡ್ಸ್ ಇಷ್ಟ. ಅದಾದ್ಮೇಲೆ ಸಾಂಗ್ ಯಾವ ರೀತಿ ಪ್ಲೇ ಮಾಡ್ಕೋಬೇಕು, ಇಲ್ಲಿಂದ ಓದಲ್ಲಿ ಮಾರ್ಕ್ ಹಾಕೊಂಡು ಹೋಗಿ ಕೊಡಬೇಕು, ತಿರ್ಕೊಂಡು ಕೊಡಬೇಕು, ಏನು ಇದಲ್ಲ ಫ್ರೆಂಡ್ಸ್. ಅದನ್ನ ಇದಿಲ್ಲ, ಕಷ್ಟ ಏನಿಲ್ಲ. ಜಸ್ಟ್ ಇಲ್ಲಿ ಏನು ಸಾಂಗ್ ಲೈನಿಂಗ್ ಕಾಣತ್ತಲ್ಲ ಈ ಸಾಂಗ್ದು, ಅದ್ರ ಮೇಲೆ ಟಚ್ ಮಾಡ್ಕೋದು ಅಷ್ಟೇ ಕತೆ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ರೀತಿ ಜಸ್ಟ್ ಟಚ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಬರ್ತೈತಿ. ನನಗೆ ಇಲ್ಲಿ ಯಾವ ಸಾಂಗ್ ನನಗೆ ಇಷ್ಟ ಇಲ್ಲ, ನಾನು ಹೊಳ್ಳಿ ಎಡಗಡೆ ಸೈಡ್ ಲೈಬ್ರರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಪೇಜ್ ಬರ್ತೈತಿ. ಅಂತರ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸದ್ಯಕ್ಕೆ ಟೈಮಿಂಗ್ದ ಡೌನ್ಲೋಡ್ ಯಾವಾಗ ಇರ್ತಾರೋ ಅವ್ನು ಮಾತ್ರ ತೋರಿಸ್ತೈತಿ. ನನಗೆ ಯಾವ್ದು ಬೇಕು ಇಲ್ಲೇ ಒಂದು ಬೇಕಾಗಿತ್ತು ನನಗೆ ಅರುಣ ಮಾಜಿ ಲವರ, ನೀನು ಬಿಟ್ಟಾದಂದ ದೂರ, ನನಗೆ ಮಾಜಿ ಲವರ. ಈ ರೀತಿ ಸಾಂಗ್ ಇದೆ ಫ್ರೆಂಡ್ಸ್. ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆನಂತರ ಏನು ಮಾಡ್ಬೇಕು, ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ಫೋನ್ ಕಾಲ್ ಅಂತೂ ಚಾಲೋ ಇದ್ರೆ ಎಡಿಟ್ ಆಗೋದಿಲ್ಲ. ಅವಿಪ್ಲರ್ದಲ್ಲಿ ನೆನಪಿರಲಿ, ಫೋನಿನ ಕಾಲ್ನ ಮಾತಾಡ್ಕೋತಾ ಎಡಿಟ್ ಮಾಡೋಕ್ಕಾದ್ರೆ ಎಡಿಟ್ ಆಗಂಗಿಲ್ಲ, ಅದು ನೆನಪಿರಲಿ ಆಯ್ತು. ಈ ರೀತಿ ಸಾಂಗ್ ಪ್ಲೇ ಆಯಿತು. ಸಾಂಗ್ ಪ್ಲೇ ಇನ್ನೂ ಒಂದು ಫ್ರೆಂಡ್ಸ್ ನಾನು ಟಿಪ್ಸ್ ಹೇಳ್ಕೊಡೋದಂದ್ರೆ, ಜಸ್ಟು ಬಲಗಡೆ ಸೈಡ್ ನೋಡ್ಕೊಳ್ಳಿ, ತಾರತಗಡೆ ಮೂಲಿಗೆ ಜಸ್ಟು ಸ್ಪೀಕರ್ ಕಡಿಮೆ ಇಟ್ಕೊತೀನಪ್ಪ. ಇದೇನು ಲಾಸ್ಟಿಗೆ ಐತೆ ಫ್ರೆಂಡ್ಸ್, ಬಲಗಡೆ ಸೈಡ್ ತಾರದಂಡಿ ಮೂಲಿಗೆ ಒಂದು ಸಾಂಗ್ ಪ್ಲೇ ಮಾಡೋದು ಆಫ್ ಮಾಡೋದು ಈ ರೀತಿ ಐತೆ ನಮ್ಗೆ. ಅದನ್ನ ಆನ್ ಮಾಡ್ಕೊಳ್ಳಿ. ಬಲಗಡೆ ಸೈಡ್ ಮೂಲಿಗೆ ಟಿಕ್ಕಿದ ನೋಡಿ, ಬಲಗಡೆ ಸೈಡ್ ತಾರತಗಡೆ ಅದ್ರ ಮೇಲೆ ಟಿಕ್ಕಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 6 ಆಪ್ಷನ್ಸ್ ಆಣಕ ಫ್ರೆಂಡ್ಸ್. ಇಲ್ಲಿ
ಆರು ಆಪ್ಷನ್ಸ್ ಆರು ಒಂದೇ ಲೈನಿಂಗ್ದಾಗ ಒಂದೇ ಲೈನಿಂಗ್ದಾಗ ಮೂರದ ಫ್ರೆಂಡ್ಸ್. ಅದ್ರೊಳಗೆ ಒಂದೇ ಲೈನಿಂಗ್ದಾಗ ರಿಪೀಟ್ ಅನ್ನೋದು ಆಪ್ಷನ್ ನೀಲಿ ಕಲರ್ ಆಗಿರ್ತೈತಿ, ಈ ರೀತಿ ಬಿಳಿದಿರ್ತೈತಿ. ನೀಲಿ ಕಲರ್ ಮಾಡ್ಕೊಂಡ್ಬಿಡಿ, ಆಟೋಮೆಟಿಕಾಗಿ ಕರೆಕ್ಟಾಗಿ ಒಂದೇ ಸಾಂಗ್ ನಾವು ಎಡಿಟಿಂಗ್ ಮುಗಿತನಕ ಅದೊಂದೇ ಟೂನ್ಸ್ ಆಗ್ತೈತೆ ಫ್ರೆಂಡ್ಸ್ ಆಯ್ತಲ್ಲ. ನಂತರ ಈ ರೀತಿ ಸ್ಕ್ರೀನ್ ಮೆಟಚ್ ಮಾಡ್ಕೊಂಡು 2 ಸಲ ಸರ್ಸೋಳಿ. ಈ ರೀತಿ 2 ಸಲ ಸರ್ಸೋ ಅಂದ್ರೆ ನಮ್ಗೆ ಇದಾಕೈತೆ ಫ್ರೆಂಡ್ಸ್. ಸೊ ಅಂದರೆ ಟ್ಯಾಂಪ್ಲೇಟ್ಸ್ ಅನ್ನೋದು ವರ್ಕ್ ಮಾಡ್ಲಿಕ್ಕೆ ಚಲಾಕೈತೆ ಫ್ರೆಂಡ್ಸ್. ಟ್ಯಾಂಪ್ಲೇಟ್ ವರ್ಕ್ ಆಗ್ತಂದ್ರೆ ನಮಗೆಲ್ಲ ಕರೆಕ್ಟ್ ಆಯಿತು. ಈಗ ಬಲಗಡೆ ಸೈಡ್ ತಾರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಚಾರ್ಜಿಂಗ್ ಬಾಕ್ಸ್ ತಗೊಂಡು ನೆಟ್ವರ್ಕ್ ಕೆಳಗಡೆ ಒಂದು ಪೆನ್ಸಿಲ್ ಐಕನ್ ಕಾಣ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂತ ಎಡಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಡಗಡೆ ಸೈಡ್ದಾಗೂ ನಮ್ದು ಎಲ್ಲ ಎಫೆಕ್ಟ್ಗಳು ನೇಮ್ಗಳು ಎಲ್ಲ ಬರ್ತವೆ ಫ್ರೆಂಡ್ಸ್. ಇದ್ರೊಳಗೆ ಎಫೆಕ್ಟ್ ಒಳಗೆ ಯಾವುದೇ ವರ್ಕ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಮೇನು ಫಸ್ಟಿಗೆ ಒಂದು ಬಿಟ್ಬಿಡಿ. ಅಂತರ ಹತ್ರ ಎರಡನೇದು ಏನೈತಿ ಇಮೇಜಿಂಗ್ ಬ್ಲ್ಯಾಕ್ ಇಮೇಜಿಂಗ್ ಐತೆ, ಬ್ಲ್ಯಾಕ್ ಇಮೇಜಿಂಗ್ ಬ್ಲ್ಯಾಕ್ ಈ ರೀತಿ ನಮಗೆಲ್ಲ ಸಿಗ್ತಾವೆ ಫ್ರೆಂಡ್ಸ್. ಅದ್ರ ಯಾವುದು ವರ್ಕ್ ಮಾಡ್ಕೋಬೇಕು ಏನಂತ ನಾನು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾರಿಗೆ ಬರೋದಿಲ್ಲ ಅವ್ರು ಖಂಡಿತ ತಿಳ್ಕೊತಾರೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಫಸ್ಟ್ನೇದು ಬಿಟ್ಬಿಡಿ. ಅದನ್ನ ಇಮೇಜಿಂಗ್ ಒಂದೇ ಪೂರ ಫಸ್ಟಿಗೆ ಏನು ಅಕ್ಷರ ಸಾಲದಲ್ಲ ಅದು ಹಿಡ್ಕೊಳ್ಳಿ. 1 2 3 4 5 ಐದನೇದು ಐತೆ ಫ್ರೆಂಡ್ಸ್. ಇಮೇಜಿಂಗ್ ಅಂತೇಳಿ 5ನೇ ತೋರಿಸಾತ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಮಾರ್ಕಿಗೆ ತೋರಿಸಿನಿ. 5ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ್ಕೊಂಡು ಈ ಬಲಗಡೆ ಸೈಡ್ 6 ಆಪ್ಷನ್ಸ್ ಬಂದವು. ಮತ್ತು 6 ಆಪ್ಷನ್ಸ್ ಫಸ್ಟ್ನೇ ಜನರಲ್ ಅಂತೇಳಿ ಏನೈತೆ ಫಸ್ಟ್ನೇದು ನೋಡ್ಕೊಳ್ಳಿ. ತಾರ ಮೇಲ್ಗಡೆ ತೋರಿಸಾತಾನೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ್ಕೊಂಡು ನಮ್ಗೆ ಏನೈತಿ ಒಂದ್ಸಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಆದ ನಂತರ ನಮಗೆ ಅಂದ್ರೆ ನಾವು ಫೋಟೋ ಹಾಕ್ಲಿಕ್ಕೆ ಅದ ಫೋಟೋನು ಅಲ್ಲೋ ಅನ್ನೋ ನಾವು ಅಂದ್ರೆ ಡೆಮೋ ನೋಡ್ಕೊಳ್ಬೇಕಾಗ್ತೈತಿ. ಯಾಕಂದರೆ ಬೋರ್ಡ್ರಕ್ಕೆ ಹೋಗಿ ನಾವು ಫೋಟೋಕ್ಕೆ ಬೋರ್ಡರ್ ಹಾಕಿನ ಈ ರೀತಿ ಯಾರು ನಮಗೆ ಎಡಿಟಿಂಗ್ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕು, ಯಾವುದು ಫೋಟೋ ವರ್ಕ್ ಮಾಡ್ತೈತಿ ಯಾವುದಕ್ಕೆ ಹಾಕೋಬೇಕು ಅಂತ ನಮ್ಗೆ ಕನ್ಫ್ಯೂಸ್ ಆಗಬಾರ್ದಂಗೆ ಎಲ್ಲ ನೋಡ್ಕೊಳ್ಬೇಕಾದ್ರೆ ಇಲ್ಲಿ ಬಲಗಡೆ ಸೈಡ್ ಈ ತರ ಮೇಲ್ಗಡೆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ. ಅದ್ರ ಕೆಳಗಡೆ ನಾನು ಜಸ್ಟ್ ಟಿಕ್ ಮಾರ್ಕ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಟಿಕ್ ಮಾರ್ಕು ಹಾಕೋದು ತರ ಮೇಲ್ಗಡೆ ನೋಡ್ಕೊತೀನಿ, ಜನರಲ್ ಥರ ತೋರಿಸ್ತೀನಿ. ಈ ಟಿಕ್ ಮಾರ್ಕ್ ತೆಗೆದ್ರೆ ಏನಾಕೈತಿ ಆ ಫೋಟೋ ಹೋಗ್ತೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಫೋಟೋ ಹೋತಂದ್ರೆ ನಮ್ಮ ಕನ್ಫ್ಯೂಸ್ ಅನ್ನೋದು ಡೌಟ್ ಅನ್ನೋದು ಕ್ಲಿಯರ್ ಆಯಿತು. ಡೌಟ್ ಕ್ಲಿಯರ್ ಆದ್ರೆ ನಮಗೆ ಇದು ಫೋಟೋ ನಮ್ಮ ಫೋಟೋ ಹಾಕ್ಲಿಕ್ಕೆ ಇದು ಆಪ್ಷನ್ಸ್ ಅನ್ನೋದು ಗೊತ್ತಾಯಿತು. ಆದರೆ ಬಲಗಡೆ ಸೈಡ್ ಮತ್ತು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಹೋಗ್ತೈತೆ. ಅದಕ್ಕೂ ಬಲಗಡೆ ಸೈಡ್ ಮತ್ತು ತೆಳಗಡೆ ಎರಡನೇದು ಇಮೇಜಿಂಗ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಒಂದು ಚಿಕ್ಕ ಬಾಕ್ಸ್ ಕಾಣ್ತೈತೆ ನೋಡ್ಕೊಳ್ಳಿ. ಅಲ್ಲಿ ಇಮೇಜಿಂಗ್ ಏನು ಕ್ಲಿಕ್ ಮಾಡ್ತಾರೆ ಅದ್ರ ತೆಳಗಡೆ ಚಿಕ್ಕ ಬಾಕ್ಸ್ ಬಲಗಡೆ ಸೈಡ್ ದಂಡಿಗೆ ನೋಡ್ಕೊಳ್ಳಿ. ಒಂಚೂರು ಮೇಲ್ಗಡೆ ದಂಡಿಗೆ ಆ ಬಾಕ್ಸ್ನ ಕ್ಲಿಕ್ ಮಾಡ್ಕೊಟ್ಟು ಇಲ್ಲಿ ತೆಳಗಡೆ ಕಲರ್ ಬಾಕ್ಸ್ಗಳು ಅವು ಬಂದು ಫ್ರೆಂಡ್ಸ್. ಪಿಂಕ್ ಇಮೇಜ್ ಬಾಕ್ಸು, USC ಬಾಕ್ಸ್ ಒಂದು. ಈ ಪಿಂಕ್ ಇಮೇಜ್ ಜೊತೆ ಉದ್ದನು 2 ಬಾಕ್ಸ್ ಕಲರ್ಸ್ ತೆಳಗಡೆ ಪಿಂಕ್ ಇಮೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಕೈತಿ. ಆನಂತರ ನಮ್ಗೆ ಈ ರೀತಿ ಸ್ಟೋರೇಜ್ ಅನ್ನೋದು ಆಣಕೈತೆ ಫ್ರೆಂಡ್ಸ್. ಸ್ಟೋರೇಜ್ ಅನ್ನೋದ್ರೆ ನಾವು ಏನು ಮಾಡ್ಕೋಬೇಕು, ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. ಎಡಗಡೆ ಸೈಡ್ 3 ಗೆರೆ ಅದಾವೆ, ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎರಡನೇದು ಕ್ಲಿಕ್ ಮಾಡ್ಕೊಳ್ಳಿ, ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ. ಆನಂತರ ನಮ್ಗೆ ಏನಾಕೈತಿ ನಾವು ಫೋಟೋ ಎಲ್ಲಿದಾವೆ ಅಂದ್ರೆ ಇನ್ನೊಂದು ಡಿಫ್ರೆನ್ಸ್ ಫ್ರೆಂಡ್ಸ್. ನಿಮ್ಮ ಸಾಂಗ್ ಯಾವ ರೀತಿ ಇರುತ್ತೆ ಅದೇ ರೀತಿನ ಫೋಟೋ ಹಾಕಬೇಕು, ಅಂದ್ರೆ ಚೆಂದಾಗಿ ಹೋಗ್ತೈತೆ ಫ್ರೆಂಡ್ಸ್. ಆಯ್ತಲ್ಲ, ನನಗೇನೈತಿ ಒಂದು ಸ್ವಲ್ಪ ಪೀಲ್ ಇದ್ದೈತಿ ಫ್ರೆಂಡ್ಸ್. ಪೀಲ್ ಇದ್ದದ್ದು ಹಾಕ್ತೀನಿ ನೋಡ್ಕೊಳ್ಳಿ. ನಾನು ಲೈಟ್ರಮ್ ಬರ್ತೀನಿ. ನಾನು ಲೈಟ್ರಮ್ ಬಂದು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಅದಂದ ದೂರ ಕ್ವಾರ್ಟರ್ ಬಾಟ್ಲೇನೋ ನನಗೆ ಮಾಜಿ ಲವರ್ ಅಂತೇಳಿ ಫ್ರೆಂಡ್ಸ ನೋಡ್ಕೊಳ್ಳಿ. ಈಗ ಜಸ್ಟು ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಯಾವುದು ಸೆಲೆಕ್ಟ್ ಮಾಡೋಣ, ಇದಕ್ಕೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ಜಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡೀನಿ, ಬಟ್ ಅದು ಏನು ಎಲ್ಲಿ ವರ್ಕ್ ಆಗ್ತಾ ಇಲ್ಲ, ಏನೂ ಇಲ್ಲ. ಜಸ್ಟ್ ಈ ರೀತಿ ಬ್ಲ್ಯಾಕ್ ಬಂತು. ಈ ರೀತಿ ನಿಮ್ಗೆ ಕನ್ಫ್ಯೂಸ್ ಆಗೈತೆ ಫ್ರೆಂಡ್ಸ್. ಅದನ್ನು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಪ್ರಾಬ್ಲಮ್ ಆದ್ದು ತಿಳಿಸ್ಕೊಡ್ತೀನಿ ಇಲ್ಲಿ. ಜಸ್ಟ್ ಈ ರೀತಿ ಬಂದ್ಕೊಂಡು ನಮ್ಗೆ ಏನೈತಿ ಈ ರೀತಿ ಬ್ಯಾಕ್ ಬಟನ್ ಬಂದು ಬ್ಯಾಕ್ ಬಟನ್ ತೆಗೆದುಬಿಡಿ. ಅದನ್ನು ತೆಗೆದುಬಿಟ್ರೆ ಆಟೋಮೆಟಿಕ್ ಕ್ಲಿಯರ್ ಆಯಿತು. ಕ್ಲಿಯರ್ ಆದ್ಕೊಂಡು ನಮಗೆ ಏನೈತಿ ಹೊಳೆ ವಾಪಸ್ಸು ಅದೇ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಆ ಪರ್ಸನಲ್ DP ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಫೋಟೋ ಕೂತಿರೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಏನು ಮಾಡಿಲ್ಲ, ಜಸ್ಟ್ ಆಟೋಮೆಟಿಕ್ ನಾವು ವೇಟ್ ಮಾಡಿದ್ದೇನೆ ಅಷ್ಟೇ, ಆಟೋಮೆಟಿಕ್ ವರ್ಕ್ ಆಗಿದೆ ಫ್ರೆಂಡ್ಸ್. ಈ ರೀತಿ ನಮ್ಮ ಫೋಟೋಸ್ ಅನ್ನೋದು ಬಂದು ಸೆಲೆಕ್ಟ್ ಆಯಿತು. ಬಲಗಡೆ ಸೈಡ್ ಸಾಂಗ್ ಪ್ಲೇ ಮಾಡ್ಕೊಳ್ಳಿ ಮೊದಲು. ಅಂತರ ಬಲಗಡೆ ಸೈಡ್ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಎಷ್ಟನೇದು 5ನೇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಎಡಗಡೆ ಸೈಡ್ 5ನೇದು ಇಮೇಜಿಂಗ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಬಲಗಡೆ ಸೈಡು ಯಾವುದ್ರ ಮೇಲೆ ಕ್ಲಿಕ್ ಮಾಡೋಣ, ಇಲ್ಲಿ 2ನೇದ್ರ ಮೇಲೆ ಇಮೇಜಸ್ ಮೇಲೆ 2ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ನಮ್ಗೆ ಏನಾಗೈತಿ ಫೋಟೋ ಒಂದು ಸ್ವಲ್ಪ ಹಿಂಗೆ ಹಿಚ್ಚಿಕಿದಂಗೆ ಆಗೈತಿ ಫ್ರೆಂಡ್ಸ್. ಮೇಲ್ಗಡೆ ತಳಗಡೆ ಹಿಚ್ಚಿಕಿದಂಗೆ ಆಗೈತಿ. ಅದಕ್ಕೋಸ್ಕರ ಯಾವ ರೀತಿ ಆಗೈತೆ ಅಂದರೆ ಇಲ್ಲಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ದಂಡಿಗೆ ನೋಡ್ಕೊಳ್ಳಿ. ಬಲಗಡೆ ಸೈಡ್ ದಂಡಿ ತೋರಿಸತ್ರ 3 ಟಿಕ್ ಮಾರ್ಕ್ ಹಾಕೋದವು, ಅಥವಾ ನಡೆಯೋದು ಒಂದು ಟಿಕ್ ಮಾರ್ಕ್ ಹಾಕೊಳ್ಳಿ. ಆಟೋಮೆಟಿಕ್ ಫೋಟೋ ಚೆನ್ನಾಗಿತ್ತು. ಫೋಟೋ ಚೆನ್ನಾಗಿತ್ತು. ಇನ್ನು ಒಳಗಡೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಫೋಟೋ ಒಳಗಡೆ ಅಷ್ಟೇ ಐತೆ, ಅದನ್ನ ಜೂಮ್ ಮಾಡ್ಕೋಬೇಕು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಜನರಲ್ ಮೇಲೆ ಕ್ಲಿಕ್ ಪ್ಲೀಸ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಹೋಗ್ತೈತಿ. ಅದಕ್ಕೆ ಜನರಲ್ ಮೇಲೆ ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆನಂತರ ನಮ್ಗೆ ಏನಾಕೈತಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ನಡುವಿನ ಟಿಕ್ ಮಾರ್ಕ್ ಹಾಕೋದು ತೆಗೆದು ಫ್ರೆಂಡ್ಸ್. ಅದ್ರ ತಳಗಡೆ 2 ಗೆರೆ ಇದಾವೆ. 1050 1300 ಐತಿ. 2 ಗೆರೆ ಇದಾವೆ ಅದ್ರ ತಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆರೆ ಮೇಲೆ ಈ ಗೆರೆ ಅನ್ನೋದು ಜಕ್ಕೊಳ್ಳಿ ಫ್ರೆಂಡ್ಸ್. ತೋರ್ಸತ್ತ ನೋಡ್ಕೊಳ್ಳಿ. ಆಟೋಮೆಟಿಕ್ ನೋಡ್ಕೊಳ್ಳಿ ಫೋಟೋ ಜೂಮ್ ಆಗ ಫ್ರೆಂಡ್ಸ್. ಇಷ್ಟು ಫೋಟೋ ಜೂಮ್ ಆಯಿತು. ಇನ್ನೂ ಒಂದು ಚೂರು ಅಡ್ಜಸ್ಟ್ ಮಾಡಿ ಕುಂದರ್ಸ್ಬೇಕಾದ್ರೆ ಅದನ್ನು ಸರಿಸಾಡಿ ಇದನ್ನು ನಡುವಿನ ಟಿಕ್ ಮಾರ್ಕಲ್ಲಿ 2 ಗೆರೆ ಇದೆ ಫ್ರೆಂಡ್ಸ್. 500 ಅದ್ರ ಮೇಲೆ ಕ್ಲಿಕ್ ಮಾಡಿ 2ನೇ ಗೆರೆ ಅನ್ನೋದು ಎಡಗಡೆ ಸೈಡ್ ಜಕ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್. ತಳಗಡೆ ಬಂತು. ಬಲಗಡೆ ಸೈಡ್ ಜಕ್ಕೊಂಡ್ರೆ ಮೇಲ್ಗಡೆ ಹೋಗ್ತೈತಿ, ಎಡಗಡೆ ಸೈಡ್ ಸರಿಸಿದ್ರೆ ತಳಗಡೆ ಬರ್ತದೆ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಇಷ್ಟ ಅನಿಸ್ತೈತಿಲ್ಲ ಹಂಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತಿಲ್ಲ ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ಆಯ್ತು ಇಟ್ಕೊಂಡು ಕೂಡ
ಎಫೆಕ್ಟ್ ಅನ್ನೋದು ಬೇರೆ ಬೇರೆ ಇಟ್ಕೋಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಲ್ಲ ಫೋಟೋ ನೋಡಿ ಸೆಂಟರ್ ತೋರ್ಸತ್ತನ ಸ್ಕ್ರೀನ್ ನೋಡಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಫೆಕ್ಟ್ ಮೇಲೆ. ಈಗ ಫೋಟೋ ಸೇಕ್ ಆಗ್ತಾ ಇಲ್ಲ, ಎಫೆಕ್ಟ್ ಅನ್ನೋದು ತೆಗೆದಿನಿ, ಫೋಟೋ ಸೇಕ್ ಆಗ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಎಫೆಕ್ಟ್ಗಳು ಬರ್ತಾವೆ. ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಎಫೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ತೋರಿಸೋದು ನೋಡ್ಕೊಳ್ಳಿ. ಒಂದೊಂದು ಎಫೆಕ್ಟ್ಗೆ ವರ್ಕ್ ಮಾಡ್ತಾವೆ, ಒಂದೊಂದು ಎಫೆಕ್ಟ್ಗೆ ವರ್ಕ್ ಮಾಡೋದು ಫ್ರೆಂಡ್ಸ್. ಅದನ್ನು ನೋಡಿಕೊಂಡು ಎಡಿಟ್ ಇಟ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಈ ರೀತಿ ಫೋಟೋ ಜೂಮ್ ಆಗೋದು ಥರ ಐತಿ, ಮತ್ತು ಇದು ಯಾವ ಬೆಟ್ ಐತೆ ಇಟ್ಕೊಂಡ್ರೆ ಈ ರೀತಿ ಸೇಕ್ ಆಗ್ತದೆ ಫ್ರೆಂಡ್ಸ್. ಇದು ಮಾತ್ರ ಫಸ್ಟ್ ಕ್ಲಾಸ್ ಲುಕ್ ಕೊಡ್ತದೆ ಫ್ರೆಂಡ್ಸ್. ಈ ರೀತಿ ಬೆಟ್ ನಮಗೆ ಬೇಡ, ಆನಂತರ ಸ್ವಲ್ಪ ಅಡಿಗಾಡೋ ಥರ ಅಷ್ಟೇ ಬೇಕಂದ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ಪೇಸ್ ಆ ಫೋಟೋ ಪೇಸ್ ಏನೈತಿ ಅದರ ಬಾಜುನ ಸ್ಕ್ರೀನ್ ತೋರ್ಸೋದು ನೋಡ್ಕೊ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೊಂದು ಥೋಡೆ ಆಪ್ಷನ್ಸ್ ಬರ್ತಾವೆ. ಇದ್ರ ನಾರ್ಮಲ್ ಅಡಿಗಾಡೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್, ಫೋಟೋಸ್ ಚೆನ್ನಾಗಿ ಅಡಿಗಾಡ್ತೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ಚಂದ. ಈ ರೀತಿ ಎಲ್ಲ ನಮಗೆ ಅಡ್ಜಸ್ಟ್ ಮಾಡೋಕ್ಕೆ ಬರ್ತೈತಿ. ನಮಗೆ ಯಾವ್ದು ಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಬೆಟ್ಟ ಸೆಲೆಕ್ಟ್ ಮಾಡ್ಕೊತೀನಿ, ಯಾಕಂದರೆ ಅದು ಚೆನ್ನಾಗಿ ವರ್ಕ್ ಮಾಡ್ತೈತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಎಷ್ಟು ಫೋಟೋಸ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತೈತೆ ನೋಡ್ಕೊಳ್ಳಿ. ಆ ಎಫೆಕ್ಟ್ ಇಟ್ಕೊಂಡು ಅಲ್ಲೇ ಬಲಗಡೆ ಸೈಡ್ ನೋಡ್ಕೊಳ್ಳಿ 5500 2 ಗೆರೆ ಬರ್ತಾವೆ. ಈ ಎಫೆಕ್ಟ್ ತೆಗೆದ್ರೆ ಗೆರೆ ಬರೋಂಗಿಲ್ಲ, ಇಲ್ಲಿ ನೋಡ್ಕೊಳ್ಳಿ ಗೆರೆ ಇಲ್ಲ, 5500 2 ಗೆರೆ ಇಲ್ಲ. ಎಫೆಕ್ಟ್ ಇಟ್ಕೊಂಡ್ರೆ 2 ಗೆರೆ ಬರ್ತವೆ ಫ್ರೆಂಡ್ಸ್. 2 ಗೆರೆ ಬಂದರೆ ಏನಾಕೈತಿ, ಅದು ಫೋಟೋ ಜಾಸ್ತಿ ಸೇಕ್ ಮಾಡೋದು ಕಡಿಮೆ ಮಾಡೋದು ಇದು ಫ್ರೆಂಡ್ಸ್ ಆಪ್ಷನ್ಸು. 1ನೇ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬಲಗಡೆ ಸೈಡು ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡೋ ಈ ರೀತಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ನಾರ್ಮಲ್ಲು ನೋಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಆಯಿತು. ಬಲಗಡೆ ಸೈಡ್ ಮೇಲಿನ ಗೆರೆ ಐತೆ ಇಲ್ಲ, ಈ ಬೆಟ್ ಐತೆ ಇಟ್ಕೊಂಡಂಥ ಎಫೆಕ್ಟ್ ಏನೈತಿ, ಎಫೆಕ್ಟ್ಗಳ ತಳಗಟ್ಟಿನ ಬಲಗಡೆ ಸೈಡ್ ದಂಡಿಗೆ ಬರ್ತಾರೆ ನೋಡ್ಕೊಳ್ಳಿ, ಇಲ್ಲಿ ದಂಡಿಗೆ ಬಂದಾವೆ, ಅಲ್ಲಿ ತೋರಿಸ್ತೀನಿ. ಅಲ್ಲಿ ಇವು 2 ಗೆರೆ ಮಾತ್ರ ಫ್ರೆಂಡ್ಸ್ ವರ್ಕ್ ಮಾಡೋದು. ಅದಾದ ಮತ್ತೆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಮ್ಗೆ ಅಡ್ಜಸ್ಟ್ ಆಯಿತು, ಎಲ್ಲ ಆಯಿತು. ಈ ಫೋಟೋ ಅನ್ನೋದು ಕಲರ್ಸ್ ಅನ್ನೋದು ಹೋಗೋದು ಬರೋದು ಬೇಸ್ ತಕ್ಕಂಗೆ ಅದೇ ಅಂದ್ರೆ ಫ್ರೆಂಡ್ಸ್ ನೋಡ್ಕೊಳ್ಳಿ, ಬಲಗಡೆ ಸೈಡ್ ಕಲರ್ಸ್ ಅನ್ನೋದು 3 ಐತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ನಮ್ಗೆ ಏನಾಕೈತೆ ಫ್ರೆಂಡ್ಸ್, ಜಸ್ಟು ಇಲ್ಲಿ ತೋರ್ಸತ್ತಾನೆ ಬಲಗಡೆ ಸೈಡ್ ದಂಡಿ ತೋರ್ಸತ್ತಾನೆ 1000 ಅನ್ನೋದು ಆಪ್ಷನ್ಸ್, ಇಲ್ಲಿ ಬಿಳಿ ಕಲರ್ 2 ಬಾಕ್ಸ್ ಅದ್ರ ತಳಗಡೆ ತೋರ್ಸತ್ತಾನೆ. ಅದ್ರ 1000 ಅನ್ನೋದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಇಲ್ಲೊಂದು ಎಫೆಕ್ಟ್ ಅನ್ನೋದು ಆನಕೈತಿ, ಇಲ್ಲಿ ತೋರ್ಸತ್ತೆ ನೋಡ್ಕೊಳ್ಳಿ, ಇಲ್ಲಿ ಬಂದು ನೋಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೆಟ್ ಅದೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಅದು ನೋಡ್ಕೊಳ್ಳಿ ಬ್ಲ್ಯಾಕ್ ಆಯಿತು. ಫೋಟೋ ಕರೆಕ್ಟ್ ಆಟೋಮೆಟಿಕ್ ಸೇಕ್ ಆಗೋದು, ಸೇಕ್ ಆದಾಗ ಇದು ಬರ್ತೈತಿ, ಕಲರ್ಸ್ ಅನ್ನೋದು ಎಲ್ಲ ಹೋಗ್ತೈತಿ. ಕಲರ್ಸ್ ಅನ್ನೋದು ಚೆನ್ನಾಗಿ ಎದ್ದು ಕಾಣ್ಲಿಕ್ಕೆ ಅಂದ್ರೆ ಏನು ಮಾಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ 2 ಬಾಕ್ಸ್ ನೋಡ್ಕೊಳ್ಳಿ, ನೋಡಿ ಸ್ಕ್ರೀನ್ ಹೋಗಿ 2 ಬಾಕ್ಸ್ ಅದ್ರೊಳಗೆ ಯಾಡ್ ಅಂತ ಹೇಳಿ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೊಂದು ಗೆರೆ ಬರ್ತೈತೆ ಫ್ರೆಂಡ್ಸ್. ಇನ್ನೊಂದು ಗೆರೆ ಬಂದರೆ ಗೆರೆ ಫುಲ್ ಜಕ್ಕೊಳ್ಳಿ ಈ ಕಡೆ, ಆ ಗೆರೆ ಫುಲ್ ಜಕ್ಕೊಂಡು ಇದ್ರ ತಗಿನ ಎಫೆಕ್ಟನ್ನು ಮತ್ತೆ ಇನ್ನೊಂದು ಬೆಟ್ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯ್ತಲ್ಲ. ನೋಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಎಲ್ಲ ಚೆನ್ನಾಗಿ ಎಡಿಟ್ ಆಯಿತು. ಈ ರೀತಿ ಫುಲ್ ಲುಕ್ ಕೊಡ್ತಾ ಫ್ರೆಂಡ್ಸ್. ಇವನ್ನ ಎಡಿಟ್ ಮಾಡ್ಕೊಳ್ಳಿ. ಇನ್ನೊಂದು ಗೆರೆ ಬೇಕಾದ್ರೆ ಇನ್ನೊಂದು ಗೆರೆ ಆ್ಯಡ್ ಆಗೈತಿ, ಅದು ಒಂದು ಗೆರೆಯನ್ನು ಆ್ಯಡ್ ಮಾಡ್ಕೊಂಡು ನಾವೇನಾಕೈತಿ ಗೆರೆ ಜಕ್ಕೊಳ್ಬೋದು ಫ್ರೆಂಡ್ಸ್. ನೋಡ್ಕೊಳ್ಳಿ ಈ ರೀತಿ ತೋರಿಸ್ತೀನಿ, ಇದನ್ನು ಫುಲ್ ಜಕ್ಕೊಂಡೀನಿ, ಇದನ್ನು ಬೆಟ್ ಐತೆ ಸೆಲೆಕ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ ನಾನು ಬೆಟ್ ಐತೆ ಎಫೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಹೊಳೆ ವಾಪಸ್ಸು ಬ್ಯಾಕ್ ಬರೋಣ. ಇನ್ನು ಕಲರ್ಸ್ ಒಂದು ಎಲ್ಲ ಮುಗೀತು, ನಿಮಗೆ ಎಲ್ಲ ಮಾಡೋದು ಮುಗೀತು. ಆಮೇಲೆ ಏನು ಮಾಡ್ಕೊಂಡು ಫ್ರೆಂಡ್ಸ್, ಇನ್ನೇನೈತಿ ನಮ್ಮ ಲೋಗೋ ಚೇಂಜ್ ಮಾಡ್ಕೋದು. ನಮ್ಮ ಲೋಗೋ ಚೇಂಜ್ ಮಾಡ್ಕೊಂಡು ಹೊಳೆ ಡೌನ್ಲೋಡ್ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ತಾನೆ ಫ್ರೆಂಡ್ಸ್. ನೋಡ್ಕೊಳ್ಳಿ, ಇನ್ನು ಬೋರ್ಡರ್ ಎಡಗಡೆ ಸರ್ ಮೇಲ್ಗಡೆ ನೋಡ್ಕೊ ಫ್ರೆಂಡ್ಸ್, ಇದೇ ಫೋಟೋ ಹಾಕೊಂಡು ನೀಲಿ ಪಟ್ಟಿ ಕಾಣೈತೆ, ಅದ್ರ ಮೇಲ್ಗಡೆ ನಾನು ಕ್ಲಿಕ್ ಮಾಡ್ಕೊಂಡ್ರೆ ಇದು ಬೋರ್ಡರ್ ಫ್ರೆಂಡ್ಸ್. ಬೋರ್ಡರ್ ನಿಮಗೆ ಬೇಕಾದ್ರೆ ಹಾಕೋಬೋದು, ಬೇಡ ತೆಗಿಬೋದು. ಇದು ಹೆಂಗಂದ್ರೆ ಇದ್ರ ಬೋರ್ಡರ್ ಆಪ್ಷನ್ ಮೇಲೆ ಎಡಗಡೆ ಸೈಡ್ ಬೋರ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಅದು ಬೋರ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ 6 ಆಪ್ಷನ್ಸ್ ಬರ್ತಾರೆ. ಜನರಲ್ ಅನ್ನೋದು ಒಂದದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ಒಂದು ಟಿಕ್ ಮಾರ್ಕ್ ಮೇಲ್ಗಡೆ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಬೋರ್ಡರ್ ಹೋಗ್ತೈತಿ, ಬೋರ್ಡರ್ ಬರ್ತದೆ ಫ್ರೆಂಡ್ಸ್. ಆಯ್ತಲ್ಲ, ನಿಮ್ಗೆ ಇದೆಲ್ಲ ನೀಟಾಗಿ ಆಗ್ತದಂಗೆ ಆಯಿತು. ಆಮೇಲೆ ಏನು ಮಾಡ್ಕೊಂಡು ಫ್ರೆಂಡ್ಸ್, ಒಂದು ಸ್ವಲ್ಪ ಇವು ರೆಡ್ ಕಲರ್ ಅನ್ನೋದು ದಿಲ್ ಅನ್ನೋದು ಭಾಳ ಜಾಸ್ತಿ ಬರ್ಲತ್ತಾವ, ಒಂದು ಕಡಿಮೆ ಮಾಡಬೇಕಿತ್ತು, ನೋಡ್ಕೊತೀನಿ. ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಈಗ ಲೋಗೋ ಅನ್ನೋದು ಚೇಂಜ್ ಮಾಡ್ಕೊಳ್ಳೋಣ. ಲೋಗೋ ಎಲ್ಲೈತಿ, ಯಾವ ಎಫೆಕ್ಟ್ ಒಳಗೆ ಬಾರ ನಮ್ಮ ಲೋಗೋ ಚೇಂಜ್ ಆಕೈತೆ ಅನ್ನೋದು ನೋಡ್ಕೊಳ್ಳಿ. ಇಲ್ಲೇ ಐ ಲವ್ ಯು ಐತೆ ಬರ್ದಂಥದ್ದು ಲೋಗೋ ಐತಿಲ್ಲ, ಲೋಗೋ ಚೇಂಜ್ ಮಾಡ್ಕೋಬೇಕಾಗೈತೆ. ಅದನ್ನು ಹೆಂಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಕನ್ಫ್ಯೂಸ್ ಇರುತ್ತೆ, ಅದು ನೋಡ್ಕೊಳ್ಳಿ ಫ್ರೆಂಡ್ಸ್. ಏನೂ ಇಲ್ಲ, ಎಡಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಡಗಡೆ ಸೈಡ್ ಇಲ್ಲಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆ ಅದಕ್ಕೂ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಟ್ಟೆ. ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಟಿಕ್ ಮಾರ್ಕ್ ತಗೊಳ್ಳಿ. ಓಕೆ ಅದನ್ನೋದು ಗೊತ್ತಾಯಿತು. ಬಲಗಡೆ ಸೈಡ್ ತೋರ್ಸತ್ತೆ ನೋಡ್ಕೊಳ್ಳಿ, ಟಿಕ್ ಮಾರ್ಕ್ ಜನರಲ್ ಮೇಲೆ ಕ್ಲಿಕ್ ಮಾಡಿ ಟಿಕ್ ಮಾರ್ಕ್ ಹಾಕಿದ್ರೆ ಬರ್ತೈತಿ, ಟಿಕ್ ಮಾರ್ಕ್ ತೆಗೆದ್ರೆ ಹೋಗ್ತೈತಿ. ಈ ರೀತಿ ಕನ್ಫರ್ಮ್ ಅದಲ್ಲ ಅನ್ನೋದು ಪೂರಾ ಕನ್ಫರ್ಮ್ ಆದ ನಂತರ ನಾವು ಲೋಗೋ ಚೇಂಜ್ ಆಗಿ ಮಾಡ್ಬೇಕು. ಯಾವುದೇ ಫೋಟೋ ಆಗಲಿ ಬೋರ್ಡರ್ ಆಗಲಿ ಯಾವುದೇ ಚೇಂಜ್ ಮಾಡೋಕ್ಕೆ ಹಿಂಗೆ ಆಪ್ಷನ್ಸ್ ಇರ್ತೈತೆ ಫ್ರೆಂಡ್ಸ್. ಆಯ್ತಲ್ಲ, ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಹೋಗ್ತೈತೆ. ಅದು ಆದ್ಕೊಂಡು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎರಡನೇದ್ರ ಬಲಗಡೆ ಸೈಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಚಿಕ್ಕ ಬಾಕ್ಸ್ ಒಂದು ಹಾಕೈತಿ ಫ್ರೆಂಡ್ಸ್. ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಬಾಕ್ಸ್ಗಳು ತಳಗಡೆ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್. ಪಿಂಕ್ ಇಮೇಜ್ ಐತೆ, ಸೇಮ್ ಫೋಟೋ ಹಾಕೊಂಡ್ರೆ ಅದು ಸೇಮ್ ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಯಿತು, ಇಲ್ಲಿ ಮತ್ತೆ ಲೆಟರ್ ಬಂತು, ಹೊಳ್ಳಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ನಾವು ಏನು ಮಾಡ್ಕೊಳ್ಬೇಕು, ಒಂದು ಲೋಗೋ ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. ಲಾಸ್ಟಿಗೆ ಒಂದು ಪಿಕ್ಸಲ್ ಬಂದಾಗ ಲೋಗೋ ಐತೆ ಫ್ರೆಂಡ್ಸ್, ಪಿಕ್ಸಲ್ ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಪಿಕ್ಸಲ್ ಸೆಲೆಕ್ಟ್ ಮಾಡ್ಕೊಂಡು ಒಂದು ಲೋಗೋ ಸೆಲೆಕ್ಟ್ ಮಾಡ್ಕೋತೀನಿ. ಒಂದು 4-5 ದಿನ ಆಯ್ತು ವಿಡಿಯೋ ಜಾಸ್ತಿ ಮಾಡಿಲ್ಲ, ಅದಕ್ಕೋಸ್ಕರ ಸ್ಟ್ರಕ್ ಆಗೈತಿ. ಇಲ್ಲಿ ನೋಡ್ಕೊಳ್ಳಿ ನಾನು ಲೋಗೋ ಐತಿ, ಲೋಗೋ ಮೈಲೋ ತಂಗಾಳಿ ಎಡಿಟ್ ಐತೆ, ನನ್ನ ಲೋಗೋ ಐತಿ. ಆ ಲೋಗೋ ಬಂದು ಸೆಲೆಕ್ಟ್ ಆಯಿತು ನೋಡ್ಕೊಳ್ಳಿ ಗ್ರೂ. ಆಟೋಮೆಟಿಕ್ ಕ್ಲಿಕ್ ಮಾಡಿಬಿಟ್ಟು ಆಟೋಮೆಟಿಕ್ ಬಂದು ಇಲ್ಲಿ ಸೆಲೆಕ್ಟ್ ಆಯಿತು. ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಬಂದು ಹಾಕೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಇಲ್ಲಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್, ನಡು ಸೆಂಟ್ರೆ ಟಿಕ್ ಮಾರ್ಕ್ ಹಾಕು, 3 ಟಿಕ್ ಮಾರ್ಕ್ ಹಾಕೋದು. ಬಲಗಡೆ ಸೈಡ್ ದಂಡಿ ನೋಡಿ ತೋರ್ಸತ್ತಾನೆ, ಹತ್ರ ಸೆಂಟ್ರು ಅದ್ರ ನಡುವೆ ನಾನು ಟಿಕ್ ಮಾರ್ಕ್ ಹಾಕೊಳ್ಳಿ. ಅದನ್ನ ಟಿಕ್ ಮಾರ್ಕ್ ಹಾಕೊಂಡ ನಂತರ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಹೋಗ್ತೈತಿ. ಹೊಳ್ಳಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ನಾವು ಏನಾಕೈತಿ ನಡುವಿನ ಟಿಕ್ ಮಾರ್ಕ್ ಏನೈತಿ ಬಲಗಡೆ ಸೈಡ್ ಮತ್ತು ಸೆಂಟರ್ ದಂಡಿಗೆ ಆ ನಡುವಿನ ಟಿಕ್ ಮಾರ್ಕ್ ಕೇಗಿನ 2 ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ಲೋಗೋ ಅನ್ನೋದು ಚಿಕ್ಕದು ಮಾಡ್ಕೊಳ್ಳಿ. ಎಡಗಡೆ ಸೈಡ್ ಜಕ್ಕೊಳ್ಳಿ 2 ಗೆರೆ ಅನ್ನೋದು.
ಎರಡು ಗೆರೆಗೆ ಎರಡು ಸೆಟ್ ಜಕ್ಕೊಂಡು ಆನಂತರ ಒಂದು ಸ್ವಲ್ಪ ನಡುವಿನ ಟಿಕ್ ಮಾರ್ಕ್ ಮೇಲಿನ ಎರಡು ಗೆರೆಗೆ ಮೇಲೆ ಕ್ಲಿಕ್ ಮಾಡಿ ನಡುವೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ತೋರ್ಸತ್ತೀನಿ. ಈ ರೀತಿ ಮ್ಯಾಲೆ ಹೋಗೋದು ತಳಗೆ ಬರೋದು ಲೋಗೋ ಯಾವ ರೀತಿ ಮಾಡೋದಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಮಗೆಲ್ಲ ಹಾಕೈತೆ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ, ನಾನು ಇಷ್ಟು ಇಟ್ಕೋತೀನಿ. ಇಷ್ಟು ಇಟ್ಕೊಂಡು ನಾನು ಏನು ಮಾಡ್ತೀನಿ ಫ್ರೆಂಡ್ಸ್, ಒಂದು ಎಫೆಕ್ಟ್ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಇಲ್ಲಿ ನೋಡ್ಕೊಳ್ಳಿ ಬಂದು ಇಲ್ಲಿ ಎಫೆಕ್ಟ್ಗಳು ಇಲ್ಲಿ ಬಂದು ಅದ್ರ ಮೇಲೆ ಕ್ಲಿಕ್ ಮಾಡ್ರೆ ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಅಡಿಗಾಡೋ ಥರ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಿಂಪಲ್ ಅಡಿಗಾಡೋ ಥರ ಪ್ಲೀಸ್. ನಾನು ವಿಡಿಯೋ ಎಡಿಟ್ ಮಾಡಿಲ್ಲ, ಅದಕ್ಕೋಸ್ಕರ ಸ್ಟ್ರಕ್ ಆಗತ್ತೆ ಮೂಗಲು. ನೋಡ್ಕೊಳ್ಳಿ ಎಷ್ಟು ಸ್ಮೂತಾಗಿ ಅಡಿಗಾಡ್ತೈತಿ ಇಲ್ಲ ಅನ್ನೋ ಥರ ಅಡಿಗಾಡ್ತೈತೆ ಫ್ರೆಂಡ್ಸ್. ಆ ರೇಂಜಿ ಅಲ್ಲಿ ಲೋಗೋ ಅನ್ನೋದು ಅಡಿಗಾಡ್ತೈತೆ ಫ್ರೆಂಡ್ಸ್. ಆಯ್ತಲ್ಲ, ಇನ್ನೊಂದು ಚೂರು ಮೇಲ್ಗಡೆ ಎತ್ಕೋತೀನಿ ಒಂದು ಸ್ವಲ್ಪ. ಓಕೆ, ಇಷ್ಟು ಇಟ್ಕೊಂಡಿನಿ ನಾನು. ಇಷ್ಟು ಇಟ್ಕೊಂಡು ಎಲ್ಲ ಮುಗ್ತಾಗೋಯ್ತು ಫ್ರೆಂಡ್ಸ್. ಮತ್ತೇನಿಲ್ಲ, ಇದ್ರ ಕೆಲಸ ಎಲ್ಲ ಕರೆಕ್ಟಾಗಿ ಎಡಿಟ್ ಆಯಿತು. ಎಡಿಟ್ ಆದರೆ ನಮಗೇನೆಲ್ಲ ಒಳ್ಳೆ ವಾಪಸ್ ಬರೋಣ. ಎಲ್ಲ ವಾಪಸ್ ಬಂದ್ಕೊಂಡು ಈ ರೀತಿ ಎಲ್ಲ ಕರೆಕ್ಟಾಗಿ ಕಾಣಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಕರೆಕ್ಟಾಗಿ ಕಾಣಾಯ್ತು ನೋಡ್ಕೊಳ್ಳಿ. ಓಕೆ, ಎಡಿಟ್ ಅನ್ನೋದು ಬರೋಬ್ಬರ ಆಗಿತ್ತು ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ ಇನ್ನೊಂದು ಕನ್ಫ್ಯೂಸ್ ಇರುತ್ತೆ ನಿಮಗೆ. ಈ ಬೋರ್ಡರ್ ಬಿಟ್ಟು ಕೆಳಗಡೆ ನಾವು ಲೋಗೋ ಐತಿ ಮತ್ತು ಎಲ್ಲ ಕೆಳಗಡೆ ಇದಾವೆ ಹೆಂಗೆ ಬಂದು ಬೋರ್ಡರ್ ಒಳಗೆ ಅಡ್ಜಸ್ಟ್ ಆಕಾವು. ನಿಮಗೆ 4.5 ಸೈಜು ಎಡಿಟ್ ಮಾಡ್ಬೇಕಾದ್ರೆ ಏನಕ್ಕೈತಿ, ಮೇಲ್ಗಡೆನ ತೊಗೊಂಬರ್ಬೇಕು. ಅಂದ್ರೆ ನಡು ಇಟ್ಕೊಂಡ್ರೆ ನಮಗೆ ನಡು ಬರೋಂಗಿಲ್ಲ, ಅದು ನೆನಪಿರಲಿ. ನಮಗೆ ತರ ಮೇಲ್ಗಡೆ ಬೇಕಾದ್ರೆ ಈ ಬೋರ್ಡರ್ ಬಿಟ್ಟು ಮೇಲ್ಗಡೆ ಇಟ್ಕೊಂಡ್ರೆ ಒಳಗಡೆ ಬರ್ತಾವೆ ಬೋರ್ಡರ್ ಒಳಗೆ. ತೆಳಗಡೆ ಬೇಕಾದ್ರೆ ಅರ್ಧದಿಂದ ತೆಳಗಡೆ, ಈ ಬೋರ್ಡರ್ ಬಿಟ್ಟು ಕೆಳಗಡೆ ಇಟ್ಕೊಂಡ್ರೆ ಕೆಳಗಡೆ ಅಡ್ಜಸ್ಟ್ ಆಕಾವ ಫ್ರೆಂಡ್ಸ್. ನಿಮ್ಮ ಲೋಗೋನದು ಅಡ್ಜಸ್ಟ್ ಮಾಡ್ಬೇಕಾದ್ರೆ ನೋಡಿ ಬೋರ್ಡರ್ ಬಿಟ್ಟು ತೆಳಗಡೆ ಇರ್ಬೇಕು ಫ್ರೆಂಡ್ಸ್. ಆಯ್ತಲ್ಲ, ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಡೌನ್ಲೋಡ್ ಮಾಡಿದೆ ಯಾವ ರೀತಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಮೂಲಿಗೆ ತರ ಮೇಲ್ಗಡೆ ಮೂಲಿಗೆ ಒಂದು ಆಪ್ಷನ್ಸ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಯಿತು. ಈ ರೀತಿ ಪೇಜ್ ಆನ್ ಆಯಿತು. ಪೇಜ್ ಆನ್ ಆದರೆ ನಮ್ಗೆ ಎಲ್ಲಿ ಸೆಟ್ಟಿಂಗ್ ಇಟ್ಕೋಕೆ ಹೋಗ್ಬೇಡಿ. ಆಟೋಮೆಟಿಕ್ ಮೊಬೈಲ್ದು ಎಷ್ಟು ಕೆಪಾಸಿಟಿ ಇರುತ್ತಲ್ಲ ಅಷ್ಟು ತಾನೇ ಸೆಟ್ಟಿಂಗ್ ಇಟ್ಕೊಂಡಿರ್ತೀವಿ. ಇಲ್ಲಿ ನಮಗೆ ಏನಬೇಕು ವೇಡ್ತು ಎರಡೇ ಬೇರೆ ಅಂದ್ರೆ ಆಗಲೂ ಹೈಟು ಎರಡೇ ನಾವು ಸೈಜ್ ಇಟ್ಕೊಳ್ಬೇಕಾಗ್ತೈತಿ. ಇಲ್ಲಿ ಏನೈತಿ ಕರೆಕ್ಟಾಗಿ ಸೈಜ್ ಐತಿ ಫ್ರೆಂಡ್ಸ. ನೋಡ್ಕೊಳ್ಳಿ ಇಲ್ಲಿ 1080 ಇಲ್ಲಿ ಸತ್ತು ನೋಡ್ಕೊಳ್ಳಿ. ಇಲ್ಲಿ 1080 ನಿಮಗೆ 1920 ಇರಲಿ, ಏನೋ 700 ಇರಲಿ, 710 ಇರಲಿ, 720 ಇರಲಿ, ಈ ರೀತಿ ಇರ್ತಾವೆ ಫ್ರೆಂಡ್ಸ್. ಅದನ್ನ ಅಳ್ಕಿಸ್ಕೊಳ್ಳಿ. ಈ ರೀತಿ 1080 ಬರ್ಕೊಳ್ಳಿ ಪ್ಲೀಸ್. 1050 1080 ಬರ್ಕೊಳ್ಳಿ. ಅದ್ರ ತಳಗಡೆದ ಮತ್ತೆ ಅಳ್ಕಿಸ್ಕೊಳ್ಳಿ. ಅದ್ರ ತಳಗಿಂದನ ಇದನ್ನ ಅಳ್ಕಿಸ್ಕೊಂಡು 1350 ಬರ್ಕೊಳ್ಳಿ. ನಾನು 4.5 ಸೈಜದ್ದು ಸೈಜ್ ಹೇಳತ್ತೀನಿ ಫ್ರೆಂಡ್ಸ್. ಫಸ್ಟ್ನೇದು 1080, ಅದ್ರ ತಳಗಡೆ 1350. ಆನಂತರ ನಮ್ಗೆ ಏನಾಕೈತಿ ಇಲ್ಲಿ ಟಿಕ್ ಮಾರ್ಕ್ ಹಾಕಕ್ಕೆ ಹೋಗ್ಬಿಡಿ, ತೆಗಿಯಕ್ಕೆ ಹೋಗ್ಬಿಡಿ. ಎರಡು ಸೈಜ್ ಮಾತ್ರ ಇಟ್ಕೊಳ್ಳಿ, ಹೊಳ್ಳಿ ಏನು ತೆಗೆದಾಗ ಹಾಕಕ್ಕೆ ಹೋಗ್ಬಿಡಿ. ಆನಂತರ ಎಕ್ಸ್ಪೋರ್ಟ್ ಮಾಡು 2 ಬಾಕ್ಸ್ ನೋಡ್ಕೊಳ್ಳಿ ತಳಗಡೆ. ಎಕ್ಸ್ಪೋರ್ಟ್ ಮಾಡು 2 ಬಾಕ್ಸ್ ಅದ್ರೊಳಗೆ ಫಸ್ಟ್ನೇ ಬಾಕ್ಸ್ ಏನೈತಿ ಅದ್ರ ಮೇಲೆ ಕ್ಲಿಕ್ ಮಾಡೋಕೆ ಹೋಗಿ ಎರಡನೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಎಷ್ಟೇ ದೊಡ್ಡ ಸಾಂಗ್ ಇದ್ರು 15 ಸೆಕೆಂಡ್ ಅಟ್ಟ ಮಾತ್ರ ವಿಡಿಯೋ ಡೌನ್ಲೋಡ್ ಆಕೈತಿ. ಆಯ್ತಲ್ಲ ಫ್ರೆಂಡ್ಸ್, ಎಕ್ಸ್ಪೋರ್ಟ್ ಆಗಿ ಬರೋದು 15 ಸೆಕೆಂಡ್ ಅಟ್ಟ ಆಗಿ ಬರ್ತೈತಿ. ಫಸ್ಟ್ನೇದು ಮಾಡಿದ್ರೆ ನಿಮ್ದು ಎಷ್ಟು ಆಗಿಲ್ಲ ಅಷ್ಟು ಬರ್ತೈತಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ನಾನು ಡೌನ್ಲೋಡ್ ಮಾಡತ್ತೀನಿ, ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ವೇಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಆಟೋಮೆಟಿಕ್ಕಾಗಿ ಅಂದ್ರೆ ನನ್ನ ಮೊಬೈಲ್ ಸ್ಟ್ರಕ್ ಇಲ್ಲ ಆಗುತ್ತೆ. ಯಾಕಂದ್ರೆ ನಾನು ಒಂದು ತಿಂಗಳಾಯ್ತು ವಿಡಿಯೋ ಹಾಕಿಲ್ಲ ಫ್ರೆಂಡ್ಸ್ ಯೂಟ್ಯೂಬ್ಗೆ, ನಿಮಗೆ ಗೊತ್ತು. ಅದಕ್ಕೋಸ್ಕರ ನನ್ನ ಮೊಬೈಲ್ ಒಂದು ಸ್ವಲ್ಪ ಸ್ಟ್ರಕ್ ಹಿಡಿಯುತ್ತೆ. ಅಂದ್ರೆ ದಿನ ಯೂಸ್ ಮಾಡ್ಕೊತಿದ್ರೆ ಚೆನ್ನಾಗಿರ್ತೈತಲ್ಲ, ಆ ದಿನ ಯೂಸ್ ಮಾಡ್ಲಿಕ್ಕಂತಲೇ ಎಲ್ಲ ವೈರಸ್ ಕೂತ್ಬಿಟ್ಟಿರ್ತಾರೆ, ಕ್ಲಿಯರ್ ಆಗಿರಂಗಿಲ್ಲ. ಅದಕ್ಕೋಸ್ಕರ ಸ್ಟ್ರಕ್ ಹಿಡಿಯತ್ತೆ. ಮತ್ತು 4 ದಿನ ಹಾಕಿನ ಕಂಟಿನ್ಯೂ ಚೆನ್ನಾಗೈತೆ ಫ್ರೆಂಡ್ಸ್. ಮತ್ತೇನಿಲ್ಲ, ಮನಿ ಕ್ಯಾಪ್ ಕಟ್ಟೋದು ಅದು ಸ್ಟ್ರಕ್ ಇರೋದು, ಇದು ಒಂದು ಸ್ವಲ್ಪ ಇದೈತಿ ಲೆಂತ್ ಐತಿ ವಿಡಿಯೋಸ್ ಅನ್ನೋದು. ಅದಕ್ಕೋಸ್ಕರ ಏನು ನೋಡ್ಕೊಳ್ಳಿ, ಇದೇನು ಲೆಂತ್ ಇಲ್ಲ, ಪರವಾಗಿಲ್ಲ, ಏನು ಅಡ್ಡಿಲ್ಲ. ನೀಟಾಗೆಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದೆಲ್ಲ ಡೌನ್ಲೋಡ್ ಆಯಿತು, ಇನ್ನೊಂದು ಚೂರು ಐತೆ, ಅರ್ಧ ಆಯಿತು. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಫ್ರೆಂಡ್ಸ್, ನಿಮ್ಗೆ ಇದನ್ನು ಡೌನ್ಲೋಡ್ ಇಟ್ಕೊಂಡು ಸಾಂಗು ದಣ್ಣ ವಾಪಸ್ ಪ್ಲೇ ಆಕೈತಿ. ಪ್ಲೇ ಆದ್ರೂ ಒಂದು 30 ಸೆಕೆಂಡ್ ಆದ್ರೂ ಆಟೋಮೆಟಿಕಾಗಿ ಸಾಂಗ್ ಬಂದು ಆಕೈತಿ. ಅದು ವಿಡಿಯೋ ಅಷ್ಟಕ್ಕೂ ಅಡ್ಜಸ್ಟ್ ಆಕೈತಿ ಇಲ್ಲ ನಿಮ್ಗೆ ಕನ್ಫ್ಯೂಸ್ ಇರ್ತೈತೆ ಸಾಂಗು. ಅದು ಅರ್ಧಕ್ಕೆ ಬಂದಿರೋದಿಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಅದೇನು ಸಮಸ್ಯೆ ಇಲ್ಲ. ಜಸ್ಟ್ ಅದು ಎಕ್ಸ್ಪೋರ್ಟ್ ಹೋಗೋಕ್ಕೂ ಒಂದ್ಸಲ ಪ್ಲೇ ಆಕೈತಿ. ಅದು ಅರ್ಧೋಟ್ಕಾರು ಪರವಾಗಿಲ್ಲ, ಫುಲ್ ಆದ್ರೂ ಪರವಾಗಿಲ್ಲ, ಆಟೋಮೆಟಿಕ್ ನಮಗೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗಿ ಬಂದಿರೋದು ಫ್ರೆಂಡ್ಸ್. ಆಯ್ತಲ್ಲ, ಬಂತು ಬರಲಿ ಫ್ರೆಂಡ್ಸ್, ಬಂತಲ್ಲ. ಓಕೆ, ಜಲ್ದಿ ಬಾರೋ ಗ್ರೂ ತಲೆ ಫ್ರೆಂಡ್ಸ್. ಇನ್ನೊಂದು 5-6 ದಿನ ಬಿಟ್ಟು ಒಂದು ಲೈವ್ ಬರೋಣ ಚೇಂಜ್ಗಳೇ. ಕಾಯ್ತಾರೆ ಫ್ರೆಂಡ್ಸ್. ಇನ್ನೊಂದು 5-6 ದಿನ, ನಾಳೆ ರವಿವಾರ ಮಾಡಿಕೊಂಡು ಬರ್ತೀನಿ. ಅಂದ್ರೆ ಹೊಲಿಗೆ ಕ್ಲಾಸಲ್ಲೇ ಒಂದು ಸ್ವಲ್ಪ ಟೇಬಲ್ ಥರ ಆತೀನಿ. ಅದಕ್ಕೋಸ್ಕರ ಅದನ್ನ ಮಾಡಿಕೊಂಡು ಲೈವ್ದಲ್ಲಿ ಬರ್ತೀನಿ ಫ್ರೆಂಡ್ಸ್. ಕಾಯ್ತಾರೆ ಎಲ್ತಿಗೆ. ನಾ ರವಿವಾರ ಸೋಮವಾರ ಬರಲಿ ಇಲ್ಲ ಮಂಗಳವಾರ ಬರಲಿ ಬರ್ತೀನಿ ಫ್ರೆಂಡ್ಸ್ ಲೈವ್. ಆಯ್ತಲ್ಲ ಫ್ರೆಂಡ್ಸ್, ಇಷ್ಟಾದ್ರೂ ನಮ್ಗೆ ಎಲ್ಲಿ ಸೇವ್ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಅಪ್ಲಿಕೇಶನ್ ಅಂತ ನಮ್ಗೆ ಎಲ್ಲಿ ಸೇವ್ ಮಾಡೋಂಗಿಲ್ಲ, ಏನಿಲ್ಲ ಫ್ರೆಂಡ್ಸ್. ಎಂಜಾಯ್ ಅಂತ ಆಟೋಮೆಟಿಕಾಗಿ ಗ್ಯಾಲರಿ ಸೇವ್ ಇರ್ತದೆ. ಗ್ಯಾಲರಿಲಿ ಬಂದು ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಗ್ಯಾಲರಿಲಿ ಬಂದು ತೋರಿಸ್ತೀನಿ. ನಮ್ಮದು ಇಲ್ಲಿ ಐತಿ, ನಾನು ಡೆಮೋ ತೋರಿಸಿದ್ದು ಫ್ರೆಂಡ್ಸ್ ಇದು. ಆನಂತರ ನಾವು ಎಡಿಟ್ ಮಾಡ್ಕೊಂಬಂದದ್ದು ಇದು ಫ್ರೆಂಡ್ಸ್. ಆಯ್ತಲ್ಲ, ಎಡಿಟ್ ಮಾಡ್ಕೊಂಬಂದಿದ್ದು ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ನಾವು ಎಲ್ಲಿ ಕುಣಿಸೋದು ಯಾವ ರೀತಿ ಮಾಡಿದ್ದು ಎಲ್ಲ ನೀಟಾಗಿ ಎಲ್ಲ ಎಡಿಟ್ ಐತೆ ಫ್ರೆಂಡ್ಸ್. ಇನ್ನೂ ತಿದ್ದಿ ಚೆನ್ನಾಗಿ ಮಾಡಿ ನಾನು ಟ್ಯಾಂಪ್ಲೆಟ್ಸ್ ಕೊಟ್ಟಿರ್ತೀನಿ. ಎಲ್ಲಿ ಅಂದ್ರೆ ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆಲ್ ಮೆಟರ್ಸ್ ಲಾಸ್ಟಿಗೆ ಇಮೇಜಸ್ ಕೊಟ್ಟಿರ್ತೀನಿ. ಒಂದು 4 ನಿಮ್ಗೆ ಇಷ್ಟ ಆದ್ರೆ ತೊಗೊಳ್ಳಿ. ಅದ್ರ ಮೇಲ್ಗಡೆ ನಾನು ಅವಿ ಪ್ಲರ್ ಟ್ಯಾಂಪ್ಲೆಟ್ ಇರ್ತದೆ, ಟ್ಯಾಂಪ್ಲೆಟ್ ಲಿಂಕ್ ಐತೆ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅವಿ ಪ್ಲರ್ ಹಾಕೊಳ್ಳಿ ಫ್ರೆಂಡ್ಸ್. ಟ್ಯಾಂಪ್ಲೆಟ್ಸ್ ಅನ್ನೋದು ಈ ರೀತಿ ಟ್ಯಾಂಪ್ಲೆಟ್ಸ್ಗೂ ಬಂದಿರ್ತಾವೆ, ಹಾಕೊಳ್ಳಿ. ಹಾಗೆ ಫ್ರೆಂಡ್ಸ್, ನಾನು ಟೆಲಿಗ್ರಾಮ್ ಚಾನಲ್ಗೆ ಬರಬೇಕಾಗೈತಿ. ನಾನು ಟೆಲಿಗ್ರಾಮ್ ಚಾನಲ್ಗೆ ಬಂದು ಅಪ್ಲಿಕೇಶನ್ ಎಲ್ಲಿ ಸಿಗೋದು ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ನಾನು ಟೆಲಿಗ್ರಾಮ್ ಬನ್ನಿ.
ಟೆಲಿಗ್ರಾಮ್ ನಿಮ್ಮ ಮೊಬೈಲ್ದಲ್ಲಿ ಬಂದ್ಕೊಂಡು ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಹೋಗ್ತೀನಿ ಗುರು ಅಂದರೆ ನೀವು ನೋಡುವಂಥ ವಿಡಿಯೋ ಕೆಳಗಡೆ ಒಂದೇ ಲಿಂಕ್ ಐತಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂತೇಳಿ ಆ ಲಿಂಕ್ ಮೇಲೆ ಟಚ್ ಮಾಡ್ಕೊಂಡು ನಾವು ಹೋಗ್ಬೋದು ಫ್ರೆಂಡ್ಸ್. ಅದೊಂದು ಸರಿ ಕ್ರೋಮ್ನಲ್ಲಿ ಹೋದ್ಕೊಂಡು ಎರರ್ಲೈತೆ ತೋರಿಸ್ತಾ ಆ ಕಾರಣದಾಗ ನಿಮ್ಮ ಮೊಬೈಲ್ದಲ್ಲಿ ಟೆಲಿಗ್ರಾಮ್ ಅನ್ನೋದು ಆನ್ ಮಾಡ್ಕೊಳ್ಳಿ. ಆನ್ ಆದ ನಂತರ ತಂಗಾಳಿ ಎಡಿಟನ್ನು ಸರ್ಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತಂಗಾಳಿ ಎಡಿಟ್ ಸರ್ಚ್ ಮಾಡ್ಕೋಬಿಟ್ಟು ಫಸ್ಟ್ನೇದು ಬ್ಲ್ಯಾಕ್ ಕಲರ್ ಡಿ ಪಿದು 8400 ಸಬ್ಸ್ಕ್ರೈಬ್ ಇದ್ದು ಫಸ್ಟಿಗೆ ಸಿಗ್ತೈತೆ ನಿಮಗೆ. ಇಲ್ಲಿ ಬಂದೈತೆ ನಿಮ್ಮ ಬ್ಲ್ಯಾಕ್ ಕಲರ್ ಡಿ ಪಿದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ನಮ್ಗೆ ಈ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಅವಿಪ್ಲರ್ ಟೆಂಪ್ಲೇಟ್ಸ್ ಅನ್ನು ಬಂದೈತೆ, ಅವಿಪ್ಲರ್ ವಿಡಿಯೋಸ್ನ ಓದ್ತಿ ಹಾಗೆ ನೋಡ್ಕೊಳ್ಳಿ. ನೀನು ಕ್ಯಾಪ್ ಕಟ್ಟದ್ದು ಹೊಳಿ ಹಾಕಿದ್ದು ಇಲ್ಲೇ ಐತೆ ಫ್ರೆಂಡ್ಸ್. ಎಲ್ಲ ನೀಟಾಗಿರ್ತವೆ ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಇರೋಂಗಿಲ್ಲ ಆಯ್ತಲ್ಲ. ನಿಮಗೆ ಅದು ಸಿಗಬೇಕಲ್ಲ ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ ಎಲ್ಲೈತೆ ಅಂತ ಒಂಚೂರು ವೇಟ್ ಮಾಡ್ಕೊಳ್ಳಿ. ಇದು ಪಿಕ್ಸಾರ್ಟ್ ಐತಿ, ಆ ಲೈಟ್ ಮೋಷನ್ ಐತಿ, ಈ ಎಲ್ಲ ನಿಮಗೆ ಇದಿಲ್ಲ ನಂಗಿಲ್ಲ ಎಲ್ಲ ಅವೈಲೇಬಲ್ಸು ಚೆನ್ನಾಗಿರ್ತದೆ ಫ್ರೆಂಡ್ಸ್. ಎಂಜಾಯ್ ಅಂತ ಎಡಿಟ್ ಮಾಡ್ಕೋದು ಅಷ್ಟೇ ಕರ್ತೇವೆ ನೋಡಿ ಫ್ರೆಂಡ್ಸ್. ಇಲ್ಲೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಅವಿಪ್ಲರ್ ಆ್ಯಪ್ ಲಿಂಕು ಜಸ್ಟ್ 7 MB ಐತಿ, ಜಸ್ಟ್ ಅದೇನು ದೊಡ್ಡದಿಲ್ಲ. ಇದನ್ನು ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಡಿಸೆಂಬರ್ 31 ಐತಿ ಡೌನ್ಲೋಡ್ ಮಾಡ್ಕೊಂಡು ಎಂಜಾಯ್ ಅಂತ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ. ಈಗೇನು ಮಾಡ್ಕೊಳ್ಳಿ, ನಿಮಗೆ ಟೆಲಿಗ್ರಾಮ್ ಒಂದು ಸಿಕ್ಕಂಗೆ ಐತೆ ಅದ್ರೊಳಗೆ ಏನಿಲ್ಲ ನಂಗಿಲ್ಲ ಫ್ರೆಂಡ್ಸ್. ನೋಡ್ಕೊಳ್ಳಿ ಇಲ್ಲೇನು ನಿಮ್ಗೆ ಮೆಟಲ್ಸು ಇಲ್ಲಿ ವಿಡಿಯೋಸು ಬರ್ತಾವೆ. ಆ ಮೆಟಲ್ ಒಳಗೆ ಅಂದ್ರೆ ಏನಿಲ್ಲ ನಂಗಿಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಂಜಾಯ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಿಲ್ಲ ನಂಗಿಲ್ಲ ಎಲ್ಲ ಸಿಗುತ್ತೆ ಫ್ರೆಂಡ್ಸ್, ಏನು ಅಮೌಂಟ್ ಕೊಡೋಂಗಿಲ್ಲ ಏನಿಲ್ಲ. ಆಮೇಲೆ ಫ್ರೆಂಡ್ಸ್ ನಾವೇನಕ್ಕೈತಿ ನೀವು ಯೂಟ್ಯೂಬ್ದಲ್ಲಿ ಜಸ್ಟ್ ಅಲ್ಲಿ ಟ್ಯಾಂಪ್ಲೆಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ತೀವಿ ಇಲ್ಲ. ಆ ಟ್ಯಾಂಪ್ಲೆಟ್ಸ್ ಯಾವ ರೀತಿ ಹಾಕೋಬೇಕು ಅನ್ನೋ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ಡೆಮೋ. ನಿಮಗೂ ಅವಿಪ್ಲರ್ದಲ್ಲಿ ಬರ್ತೀನಿ ನಾನು ವಾಪಸ್ಸು ಬಂದು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ಯಾಂಪ್ಲೆಟ್ಸು ಲಾಸ್ಟಿಗೆ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಲಾಸ್ಟ್ನೇ ಅಂದರೆ ಎರಡನೇದು ಇದೆ ಟ್ಯಾಂಪ್ಲೆಟ್ಸ್ ಮತ್ತು ಲಾಸ್ಟ್ನೇದನ್ನು ನಮಗೆ ಇದೈತೆ ಫ್ರೆಂಡ್ಸ್ ತೋರಿಸ್ತೀನಿ. ಯಾಕೋ ಬ್ಯಾಕ್ ಹೋಯ್ತು ಒಂಚೂರು ಅದು ನೋಡ್ಕೊಳ್ಳಿ. ಇಲ್ಲಿ ಬಾಕ್ಸ್ ಮೇಲೆ ಹೋಗಿ ಆಮೇಲೆ ಏನು ಮಾಡ್ತೀನಿ ಲಾಸ್ಟಿಗೆ ಟ್ಯಾಂಪ್ಲೆಟ್ಸ್ ಐತೆ ಅದು ಗೊತ್ತಾಯ್ತು ಫ್ರೆಂಡ್ಸ್. ಇಲ್ಲಿ ಲಾಸ್ಟಿಗೆ ಐತಿ ಎರಡನೇದು ಇದು ಲಾಸ್ಟ್ನೇದು ಇದು ಫ್ರೆಂಡ್ಸ್. ಕರೆಕ್ಟಾಗಿ ನಮಗೆ ಲಾಸ್ಟ್ನೇದು ಐತಿ ಈಗ ಲಾಸ್ಟ್ನೇ ಟ್ಯಾಂಪ್ಲೆಟ್ಸ್ ಐತಿ. ಇನ್ನು ಹಾಕಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಟೆಲಿಗ್ರಾಮ್ದಲ್ಲಿ ಬನ್ನಿ ಬಂದ್ಕೊಂಡು ಇಲ್ಲಿ ಇರಂಗಿಲ್ಲ ಲಿಂಕ್. ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಿಗೆ ನೀವು ಐತಿ ಫ್ರೆಂಡ್ಸ್. ಈಗ ನೀವು ನೋಡುವಂಥ ವಿಡಿಯೋ ಕೆಳಗಡೆ ತರ್ತಾ ಲಿಂಕ್ ಐತಿಲ್ಲ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು ಆಟೋಮೆಟಿಕ್ ಏನಾಕೈತಿ ಈ ರೀತಿ ಡೌನ್ಲೋಡ್ ಆಗಿ ಚಲೋ ಮಾಡ್ತದೆ ಫ್ರೆಂಡ್ಸ್. ಆಟೋಮೆಟಿಕ್ ಡೌನ್ಲೋಡ್ ಆತಂದ್ರೆ ಏನಾಕೈತಿ ಡೌನ್ಲೋಡ್ ಆಗಲಿ ವೇಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಈ ರೀತಿ ಡೌನ್ಲೋಡ್ ಆಗೈತೆ 1 MB ಐತಿ. ಈ ರೀತಿ ಡೌನ್ಲೋಡ್ ಆದ್ಕೊಂಡು ಡೈರೆಕ್ಟ್ ಅವಿಪ್ಲರ್ ತೋರಿಸ್ತದೆ ಫ್ರೆಂಡ್ಸ್. ತೋರಿಸಿ ನೋಡಿ ನಂತೆ ಎರಡು ಅವಿಪ್ಲರ್ ತೋರಿಸ್ತು. ಪರ್ಸನಲ್ DP ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು ಆಯ್ತಲ್ಲ. ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಅದು ಹೋಗಿದೆ ಫ್ರೆಂಡ್ಸ್. ಹಾಕಿ ತೋರಿಸ್ತೀನಿ, ಬೇರೆ ಹಾಕಿ ತೋರಿಸ್ತೀನಿ. ಯಾಕಂದ್ರೆ ಲಾಸ್ಟ್ ಆಗಿ ಫೈನಲ್ ಐತಿ ಅದು ಯಾವ್ದಾರು ಒಂದು ಟಿಲ್ಟ್ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ನಿಮ್ಗೆ ಅರ್ಥ ಇಲ್ಲಿ ಒಂದು ತೆಗೆದನ್ ಫ್ರೆಂಡ್ಸ. ಒಂದು ತೆಗೆದ್ರೆ ಲಾಸ್ಟಿಗೆ ನಾವು ವೀಡಿಯೋಸ್ ಅನ್ನೋದು ಲಾಸ್ಟಿಗೆ ಐತಿ ಫ್ರೆಂಡ್ಸ್. ಲಾಸ್ಟಿಗೆ ಐತಿ. ಇನ್ನು ಹಾಕಿ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟು ಹೊಳ್ಳಿ ವಾಪಸ್ಸು ಇಲ್ಲಿ ಬನ್ನಿ ಟೆಲಿಗ್ರಾಮ್ ಬನ್ನಿ. ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಕೈತಿ ಈ ರೀತಿ ಡೌನ್ಲೋಡ್ ಆಗೈತೆ ಫ್ರೆಂಡ್ಸ್. ತೋರಿಸ್ತೀನಿ ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದ್ರೂ ಅವಿಪ್ಲರ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಟೋಮೆಟಿಕ್ ಬಂದು ಸೆಲೆಕ್ಟ್ ಆಕೈತಿ ಲಾಸ್ಟಿಗೆ ಬಂತು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಸರಳೆ ಅಂದ್ರೆ ಅದು ಲಾಸ್ಟ್ ಲೋಡ್ ಆಗಿದ್ದು ಅದಕ್ಕೆ ಅದ್ರ ಮುಂದೆ ತೊಗೊಂಗಿಲ್ಲ ಟ್ಯಾಂಪ್ಲೆಟ್ಸ್. ಅದಕ್ಕೆ ಇಲ್ಲಿ ಹೋಯ್ತು ಟ್ಯಾಂಪ್ಲೆಟ್ಸು, ಇಲ್ಲಿ ಹೋಯ್ತು ಲಾಸ್ಟಿಗೆ. ಈ ಟ್ಯಾಂಪ್ಲೆಟ್ಸು ನಾವು ನೀವು ಹಾಕೊಂಡು ಈಗ ಜಸ್ಟ್ ಹಾಕೊಂಡಿದ್ದು ನಾವು ಎಡಿಟ್ ಮಾಡಿದ್ದು ಇಲ್ಲಿ ಹಿಂದ್ಗಡೆ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ. ನಿಮಗೆಲ್ಲ ಅರ್ಥ ಆದಂಗೆ ಫ್ರೆಂಡ್ಸ್. ಥ್ಯಾಂಕ್ ಯು. ಆಟೋ ಲಾಂಗ್ ಫ್ರೆಂಡ್ಸ್ ಮುಂದೆ ಸಿಗುತ್ತೆ ಅಂತ ಆಲ್ಸೋ ಮಚ್ ಫ್ರೆಂಡ್ಸ್.